ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕ ವೇದಿಕೆ ಮತ್ತು ವಸತಿಹೀನರ ವಸತಿಪರ ಹೋರಾಟ ಸಮಿತಿ ಒಕ್ಕೂಟ ವತಿಯಿಂದ ಇಂದು ಯಲಹಂಕ ವಿಧಾನಸಭಾ ಕ್ಷೇತ್ರ ಮಿನಿ ವಿಧಾನಸೌಧ ಯಲಹಂಕ ತಹಸೀಲ್ದಾರ್ ರವರಿಗೆ ಹೋರಾಟಗಾರರು ಮನವಿ ಪತ್ರ ಸಲ್ಲಿಸಿದರು. ಸುಮಾರು 15 ವರ್ಷಗಳಿಂದ ಬೆಂಗಳೂರು ಯಲಹಂಕ ತಾಲೂಕು ಹೋಬಳಿ ಚಿಕ್ಕಬೆಟ್ಟಹಳ್ಳಿ ಗ್ರಾಮ ಸರ್ವೆ ನಂಬರ್ 49ರಲ್ಲಿ 4 ಎಕರೆ 29 ಕುಂಟೆ ವಿಸ್ತೀರ್ಣದ ಜಮೀನನ್ನು 2 ಎಕರೆ ಜಮೀನನ್ನು ಕೊಳಗೇರಿ ನಿವಾಸಿಗಳಿಗೆ ಕೋಲೆಬಸವ ಜನಾಂಗದ ಮಾದಿಗ ಸಮುದಾಯಕ್ಕೆ ನೀಡಬೇಕು ಎಂದು ಒತ್ತಾಯಿಸಿ 10ಕ್ಕೂ ಹೆಚ್ಚು ರಾಜ್ಯ ಮಟ್ಟದ ದಲಿತ ಪರ ಹೋರಾಟಗಾರರು ಸಂಘಟನೆಗಳ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡಿ, ನಾವು ಸುಮಾರು 15ರಿಂದ 20 ವರ್ಷಗಳಿಂದಲೂ ಹೋರಾಟಗಳು ಮಾಡಿಕೊಂಡು ಬಂದಿದ್ದೇವೆ. ಬಡವರ ಪರವಾಗಿ ಯಾವ ಸರ್ಕಾರವೂ ಹಾಗೂ ಅಧಿಕಾರಿಗಳು ಬಡವರ ಪರವಾಗಿ ಕೆಲಸ ಮಾಡ್ತಿಲ್ಲ. ಯಲಹಂಕ ಮತ್ತು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ. ಇಂತಹ ಅಧಿಕಾರಿಗಳು ನಮಗೆ ಬೇಡ, ಧಿಕ್ಕಾರ ಕೂಗುತ್ತಿದ್ದಾರೆ. ನಾವು ನಿಮಗೆ 10 ದಿನಗಳ ಕಾಲಾವಕಾಶ ನೀಡ್ತೇವೆ. ಕೆಲಸ ಮಾಡಿಕೊಡದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ವಸತಿಹೀನರ ವಸತಿಪರ ಹೋರಾಟ ಸಮಿತಿಗೆ ವಸತಿಹೀನರ ವಸತಿಪರ ಹೋರಾಟಕ್ಕೆ ಹೋರಾಟ ಅದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಅದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ತಹಸೀಲ್ದಾರ್ ಆಫೀಸಲ್ಲಿ ಕಡತಗಳನ್ನು ಕೂಡಲೇ ಎಲ್ಲ ದಲಿತರ ಹೋರಾಟಕ್ಕೆ ದಲಿತರ ಹೋರಾಟಕ್ಕೆ ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಅದಕ್ಕಾಗಿ ಹೋರಾಟ. ತಹಸೀಲ್ದಾರ್ ಗಮನಕ್ಕೆ ತಂದು ಏನಿದೆ ಜಿಲ್ಲಾಧಿಕಾರಿಗೆ ಕಳಿಸ್ತೀವಿ. ಇದು ಏನಿದೆ ಮನವರಿಕೆ ಆಯ್ತಾ ಸರ್ ನಿಮಗೆ? ಅಲ್ಲ, ಗೊತ್ತಿದೆ. ನಾವು ಏನಿದೆ ತಹಸೀಲ್ದಾರ್ ಗಮನಕ್ಕೆ ತಂದು ತಹಸೀಲ್ದಾರ್ ಡೈರೆಕ್ಷನ್ ಮೇಲೆ ಕಳಿಸ್ತೀವಿ. ನಾನು ಇವತ್ತು ತಿಳಿಪಡಿಸೋದು ಏನಂತಂದರೆ, ನಮ್ಮ ಕೋಳೆಬಸವ ಜನಾಂಗದ ಬಂದು ನಿಮಗೆ ಗೊತ್ತಿರೋ ಪ್ರಕಾರ, ನಮಗೆಲ್ಲ ಇಡೀ ಕರ್ನಾಟಕ ಗೊತ್ತಿರೋ ಪ್ರಕಾರ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಮಾಧ್ಯಮದವರು ನನಗೆ ಸಹಕರಿಸಬೇಕು. ಕೋಳೆಬಸವ ಜನಾಂಗ ಅಂದ್ರೆ ಒಬ್ಬ ಭಿಕ್ಷುಕಾರರು ಸರ್. ಭಿಕ್ಷಾ ಬೇಡಿ ಜೀವನ ಮಾಡೋ ಅಂಥ ಜನ. ಅವ್ರುಗಳು ಎಷ್ಟು ಕೆಟ್ಟದಾಗಿ ಜೀವನ ಮಾಡ್ತಾ ಇದ್ದಾರೆ ಅಂದರೆ, ನೀವು ಒಂದು ಸಾರಿ ಬರ್ಬೋದು, ನಾನು ಬೇಕಾದ್ರೆ ವೀಡಿಯೋ ಕಳಿಸ್ತೀನಿ ನಿಮಗೆ ನೋಡಿ. ಅವರು ಕೆರೆ ಸುಮಾರು ಅದು ಕೆರೆ ಆಗಿದೆ, ಕೆರೆನ ಆಲ್ರೆಡಿ ಒತ್ತುವರಿ ಮಾಡಿಬಿಟ್ಟಿದ್ರು ಜನ. ಅದನ್ನು ಬಾಡಿಗೆ ಕೊಟ್ಟವ್ರೆ. ನೀರಿಲ್ಲ, ಕರೆಂಟ್ ಇಲ್ಲ, ಶೌಚಾಲಯ ಇಲ್ಲ, ಏನಂದರೆ ಏನೂ ಇಲ್ಲದೆ ಅವ್ರು ಪರದಾಟ ಅಷ್ಟಿಷ್ಟಲ್ಲ. ನಾನು ಈಗ ಹೊಸದಾಗಿ ಮಾಡ್ತಾರಲ್ಲ 2019, ಇವತ್ತಿಗೆ 7ನೇ ವರ್ಷ ಇದು ಮನವಿ ನಾನು ಮಾಡ್ತಾ ಇರೋದು. ಸುಮಾರು 20 ಬಾರಿ ನಾನು ಮನವಿ ಮಾಡಿದ್ರು, ಇಲ್ಲಿವರೆಗೂ ಯಾವುದೇ ರೆಸ್ಪಾನ್ಸ್ ಇಲ್ಲ. ತಹಸೀಲ್ದಾರ್ಗಳು 6 ಜನ ಟ್ರಾನ್ಸ್ಫರ್ ಆಗಿದ್ದಾರೆ. ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಆಗಿದೆ. 6 ಜನಗಳಿಂದನೂ ಬರೀ ಏನೋ ಕಾಟಾಚಾರಕ್ಕೆ ಒಂದು ಲೆಟರ್ ಬರೀತಾರೆ. ಅಲ್ಲಿಗೆ ಹೋದರೆ DC ಅವ್ರು ಕೂತ್ಕೊಂಡು ಅದನ್ನು ಮತ್ತೆ ಇನ್ನೊಂದು ಸಾರಿ ಇಲ್ಲಿಗೆ ರಿಪ್ಲೈ ಮಾಡ್ತಾ ಇದ್ದಾರೆ. ಯಾವುದು ಕೆಲಸ ಆಗ್ತಾಯಿಲ್ಲ. ಈಗ ಮನವಿ ತೊಗೊಂಡೋಗಿದ್ದಾರೆ, ಶಿರಸ್ದಾರರು ಬಂದಿದ್ದರು, ಅವರು ಶಿರಸ್ದಾರರು ಮನವಿ ತೊಗೊಂಡೋಗಿದ್ದಾರೆ. ಬಟ್ ಅವ್ರಿಗೆ ಸ್ಟ್ರಾಂಗಾಗಿ ಮಾತಾಡೋದಕ್ಕೆ ತಹಸೀಲ್ದಾರ್ಗೆ ಧೈರ್ಯ ಇಲ್ಲ, ನನಗೆ ಗೊತ್ತಿದೆ. ಸೊ ಮೋಸ್ಟ್ಲಿ ಈಗ ನಮ್ಮ ಕೆಲಸಗಳೇನಿದೆ ಅದು ನಮ್ಗೆ ಖುದ್ದಾಗಿ ಆಗಬೇಕು. ಒಂದು ವೇಳೆ ಆಗಿಲ್ಲ ಅಂತಂದರೆ, ಈಗೇನು ನಾವು 10 ಸಂಘಟನೆಗಳು ಒಕ್ಕೂಟದಿಂದ ಬಂದಿದ್ದೀವಿ, ಮುಂದಿನ ಭಾಗದಲ್ಲಿ ಕೋಗಿಲೆ ಕ್ರಾಸಿಂದ ತಹಸೀಲ್ದಾರ್ ಆಫೀಸ್ವರೆಗೂ ಎಲ್ಲ ಜನಸಾಗರ ಒಂದು 10-15 ಸಾವಿರ ಜನಸಂಖ್ಯೆಯಲ್ಲಿ ಮತ್ತೆ ಬಂದು ಇದೇ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಸರ್. ಖುದ್ದಾಗಿ ಅವ್ರು ಹೇಳಿದ್ರು ಒಂದೇ ಒಂದು ಮಾತು ಅಂದರೆ, ನಾನು ಜಮೀನಿಲ್ಲ ಅಂತಲೇ ಬರೀತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ರು. ನನಗೆ ನಮ್ಮ ಅಪ್ಪನ ಮನೆಗೇನು ನನಗೆ ಕೊಡಿ, ನಮ್ಮ ಅಪ್ಪನ ಮನೆಗೆ ಕೊಡಿ ಅಂತ ನಾನು ಎಲ್ಲೂ ಕೇಳಲಿಲ್ಲ. ನಾನು ಜನಸಾಮಾನ್ಯರ ಪರವಾಗಿ ಸುಮಾರು 15 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಎಲ್ಲರ ಬಗ್ಗೆ ಮನವಿ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಜನಗಳು ಕೆಲಸ ಆಗಿದೆ. ಈ ಯಲಹಂಕ ವಿಭಾಗದಲ್ಲಿ ಮಾತ್ರನೇ ಇಲ್ಲಿ ಬರೋ ತಹಸೀಲ್ದಾರ್ ಬರೋ ದಿನ ಮಾತ್ರ ಒಳ್ಳೆಯವನು. ಮಾನ್ಯ ದಿನ ಆ ತಹಸೀಲ್ದಾರ್ ಏನಾಗಿತ್ತೋ ನಮಗೂ ಗೊತ್ತಿಲ್ಲ. ಆ ಮನುಷ್ಯ ಭಾರಿ ವಿಳಂಬಕ್ಕೆ ಬಂದುಬಿಡ್ತಾರೆ, ಮತ್ತು ನೆಗ್ಲೆಕ್ಟ್ ಮಾಡ್ತಾರೆ. ಮತ್ತು ಇಲ್ಲಿ ತಹಸೀಲ್ದಾರ್ಗಳಿಂದ ಡೆಪ್ಟಿ ತಹಸೀಲ್ದಾರ್ RIVAಗಳಿಂದ ಹಿಡಿದು ಭಾರಿ ವಿಳಂಬ, ಮತ್ತು ಸಮಯಕ್ಕೆ ಸರಿಯಾಗಿ ಎಲ್ಲೂ ಸಿಕ್ಕೋಲ್ಲ. ಫೋನ್ಗಳಿಗೆ ರೆಸ್ಪಾನ್ಸ್ ಮಾಡಲ್ಲ. ಸರಿ ತಹಸೀಲ್ದಾರ್ ಮೀಟ್ ಮಾಡೋಣ ಅಂತ ಹೋದರೆ ತಹಸೀಲ್ದಾರ್ ಅವರು ಹಾಗಾಗಿ ಬಂದೆ ಅಂತಾರೆ. ನಾಪತ್ತಾಗ್ತದೆ. ಬೆಳಗ್ಗೆನೂ ಫೋನ್ ಮಾಡಿದ್ರು, ಬರ್ತಾ ಇದ್ದೀನಪ್ಪ ಅಂತಂದರು. ನೋಡಿ ಈಗ ಕಂಟೆಂಪ್ಟ್ ಅಂತೇಳಿ ಹೊರಟೋಗಿದ್ದಾರೆ. ಸೊ ಈಗೇನು ಹೇಳೋಣ ನಾವು? ಸೊ ಈಗ ಜನಗಳ ಪರವಾಗಿ ನಾವು ಇರೋದ್ರಿಂದ ನಾನು ಸರ್ಕಾರನೂ ಮತ್ತು ತಹಸೀಲ್ದಾರ್ 2 ಬಗ್ಗೆನೇ ಮಾಡ್ತಾ ಇದ್ದೀನಿ. ಸರ್ಕಾರ ಇನ್ನೂ ಸ್ಲಮ್ ಬೋರ್ಡ್ಗಾಗಲಿ ವಿಶೇಷ ಆಶ್ರಯಕ್ಕಾಗಲಿ ಕೊಡಬೇಡ ಅಂತ ಎಲ್ಲೂ ಹೇಳಲಿಲ್ಲ. ಆದರೆ ಈ ತಹಸೀಲ್ದಾರ್ ಮಾತ್ರ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಸ್ಲಮ್ ಬೋರ್ಡ್ಗೆ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಕೊಡೋಕ್ಕೆ ಬರೋದಿಲ್ಲ? ಸ್ಲಮ್ ಬೋರ್ಡ್ ಹೊಡೆದಾಕಿ, ಸ್ಲಮ್ ಬೋರ್ಡ್ನ ಅಮಾನತು ಮಾಡಿ
ಆಮೇಲೆ ಈ ಮಾತು ನನಗೆ ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ಸ್ಲಮ್ ಬೋರ್ಡ್ ಒಂದು ಸರ್ಕಾರ ತಾನೇ, ಆ ಸರ್ಕಾರಕ್ಕೆ ಜಮೀನು ಕೊಟ್ಟರೆ ಬಡವ್ರಿಗೆ ತಾನೇ ಆಗುತ್ತದು. ಅದ್ರ ಬಗ್ಗೆ ಇವ್ರು ಯಾಕೆ ಕಾಳಜಿ ವಹಿಸ್ತಾ ಇಲ್ಲ? ಮತ್ತು ಸ್ಲಮ್ ಬೋರ್ಡ್ ಇದ್ದಾಗ ಜಮೀನು ಕೊಡಬೇಕಂತ ಸರ್ಕಾರದ ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ. ಮತ್ತು ಇಲ್ಲಿ ಇವರು ಬರೀ ನನಗೆ ಅನಿಸ್ತಾ ಇರೋ ಪ್ರಕಾರ ದುಡ್ಡಿನ ದುನಿಯಾ ಆಗಿದೆ. ಇಲ್ಲಿ ದುಡ್ಡಿನ ವಿಚಾರದಲ್ಲಿ ಇವರು ನಮಗೆ ವಿಳಂಬ ಮಾಡ್ತಾ ಇರೋಂಥ ನಮ್ಮೆಲ್ಲರಿಗೂ, ನಮಗಲ್ಲ ಏನಪ್ಪ, ಎಲ್ಲರಿಗೂ ಇದೇ ಚಿಂತೆ ಆಗಿದೆ. ದುಡ್ಡು ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಕೆಲಸ ಆಗ್ತಿತ್ತು. ಇನ್ನೂ ಕೆಲವು ಖಾಸಗಿ ಸಂಘಟನೆಗಳಿದ್ದಾವೆ, ಬಡ ಆಗ್ತಾ ಇದೆ ಅವ್ರಿಗೇನು. ಇವತ್ತು ಅರ್ಜಿ ನಾಡ್ದು ಆರ್ಡ್ರು, ಮತ್ತು ಆ ಜನಗಳನ್ನ ಸ್ಥಳಾಂತರ ಪಟ್ಟ ನಡೆದು ಹೋಗ್ತಾ ಇದೆ. ಬಟ್ ನಮ್ಮಗಳು ಮಾತ್ರ ವಿಳಂಬ ಅಂದರೆ ವಿಳಂಬ. ಯಾಕೆಂದರೆ ನಮ್ಮ ಹತ್ರ ದುಡ್ಡಿಲ್ಲ. ನೇರವಾಗಿ 1 ವಾರದ ಅವಧಿಯಲ್ಲಿ ನಾನು ಇವ್ರನ್ನ ನೋಡ್ತೀನಿ. 1 ವಾರದಲ್ಲಿ ಇವ್ರು ಏನಾದ್ರು ಮಾಡಿಲ್ಲ ಅಂತಂದರೆ ಬಹುಮಟ್ಟಕ್ಕೆ ಇಡೀ ಕರ್ನಾಟಕದ ಎಲ್ಲೆಲ್ಲಿ ನನ್ನ ಶಾಖೆಗಳಿದೆಯೋ ಎಲ್ಲ ಶಾಖೆಗಳ ಮುಖಾಂತರ, ಎಲ್ಲ ಲೀಡರ್ಗಳ ಮುಖಾಂತರ ನಾವಿಲ್ಲಿಗೆ ಬಂದೇ ಬರ್ತೀವಿ. ಪೊಲೀಸ್ ಸ್ಟೇಷನಲ್ಲಿ ನಮ್ಗೆ ಪರ್ಮಿಷನ್ ಇಲ್ಲ, ಪೊಲೀಸ್ನವ್ನು ಬಂದು ನಮ್ಗೆ ಆರ್ಡರ್ ಕೊಡಬೇಕು, ಅವೆಲ್ಲ ಎಂಥೋದೇ ಇಲ್ಲ. ನಾವು ಯಾರನ್ನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅರೆಸ್ಟ್ ಆಗೋಕ್ಕೂ ನಾವು ರೆಡಿ ಇದ್ದೀವಿ. ನಮಗೆ ಬೇಕಾಗಿರೋದು ಎಲ್ಲಿ ಎಡವಿದೀವೋ ಅಲ್ಲೇ ಹುಡುಕ್ಬೇಕು ನಾವು. ಅಲ್ಲೆಲ್ಲೋ ಹುಡ್ಕೊಂಡ್ರೆ ನಮ್ಗೆ ಸಿಕ್ಕೋಲ್ಲ. ಅಲ್ಲೆಲ್ಲೋ ತೊಗೊಂಡೋಗಿ ಹಾಕ್ತಾರೆ. ಅಲ್ಲಿ ಎಷ್ಟನ್ನು ಪಡ್ಕೊಂಡು ಸಾಯಿರಿ ಅಂತೇಳಿ ಪೊಲೀಸ್ನವ್ರು ಒಂದು ಕಡೆ ವಿಡಿಯೋಗೆ ಮಾಡ್ತಾ ಇರ್ತಾರೆ, ಒಂದು ಕಡೆ ಅಧಿಕಾರಿಗಳು ವಿಧಾನಸೌಧದಲ್ಲಿ ಆಟ ಆಡ್ಕೊಂಡು ಕೂತಿರ್ತಾರೆ. ಸೊ ನಮ್ಮ ಧ್ವನಿ ಮತ್ತು ನಮ್ಮ ಆಕ್ರೋಶನ ಕೇಳೋರು ಯಾರಿದ್ದಾರೆ? ಬಟ್ ನಾವೆಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲಿ ಮಾತಾಡಬೇಕನ್ನೋದೇ ನಮ್ಮ ಉದ್ದೇಶ. ಸೊ ಇದರಿಂದ ಇದಕ್ಕೆ ಮುಂದೆ ಇನ್ನೂ ಎಷ್ಟು ಸಮಸ್ಯೆಗಳು ಬಂದರೂ ಎದುರಿಸೋಕೆ ನಾವು ರೆಡಿ ಇದ್ದೀವಿ. ಒಂದು 10,000 ಜನ ಮುಂದಿನ ದಿನಗಳಲ್ಲಿ 10,000 ಜನ ಹಾಕ್ಕೊಂಡು ಬಂದು ಪೊಲೀಸ್ನವ್ರ ವಿರುದ್ಧನೂ ಧ್ವನಿ ಎತ್ತಕ್ಕೆ ರೆಡಿ ಇದ್ದೀವಿ, ತಹಸೀಲ್ದಾರ್ ವಿರುದ್ಧನೂ ಎತ್ತಕ್ಕೆ ಧ್ವನಿ ಇದ್ದೀವಿ. ಬಡವ್ರ ಪರವಾಗಿ ಕೆಲಸ ಆಗಂಟ ನಾವು ಬಿಡೋ ಮಟ್ಟಕ್ಕಿಲ್ಲ ಅಂತ ಈ ಸಮಯದಲ್ಲಿ ತಮ್ಮೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂದಿಲ್ಲ ಅಂದರೆ ಬೇಕಾಗಿ ಬಂದಿಲ್ಲ ಅಂತ ಅರ್ಥನೇ. ಯಾಕಂದರೆ ಎಲ್ಲ ತಹಸೀಲ್ದಾರ್ ಹಂಗೆ ಮಾಡಿರಲಿಲ್ಲ. ಈ ಶ್ರೇಯಸ್ ಅವರು ಬಂದ ಮೇಲೆ ದಲಿತನ ಕಂಡ್ರೆ ಆಗಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಅವರು ದಲಿತ ವಿರೋಧಿಗಳು. ಏನಂದರೆ ಒಂದು ದಲಿತ ಸಂಘಟನೆಗಳು ಏನಾದರೂ ಒಂದು ಲೆಟರ್ ತೊಗೊಂಡು ಕೊಟ್ಟರೆ ಕೆಲಸ ಮಾಡೋಕ್ಕೇ ಹಿಂದೇರಿದ್ದಾರೆ. ಆಮೇಲೆ ಬೇಜಾರು ಮಾಡ್ಕೊತಾರೆ. ಆ ಆಫೀಸ್ ಹೋಗಿ ಸಾರ್ವಜನಿಕ ನಾವೆಂತಲ್ಲ, ಕೆಲ ಸಾರ್ವಜನಿಕರು ತಹಸೀಲ್ದಾರ್ ಇದ್ದರೆ ಯಾಕಪ್ಪ ಹೋಗ್ಬೇಕು, ಆ ತಹಸೀಲ್ದಾರ್ ಬೇಜಾರು ಜನ ಹೋದ್ರೆ ಒಂಥರ ಕೆಟ್ಟದಾಗ ಮಾತಾಡೋದು, ಏನಕ್ಕೆ ಬಂದಿಲ್ಲ. ಇಲ್ಲ, ಈಗ ನಾವು ಕಂದಾಯ ಸಚಿವರಿಗೆ ನಾನು ನೇರವಾಗಿ ಮನವಿ ಮಾಡ್ತೀನಿ, ನಿಮ್ಮ ಭಾಗದಲ್ಲಿ ನಿಮ್ಮ ಗೊತ್ತಿರೋರು ತಹಸೀಲ್ದಾರ್ ಇಲ್ಲಿದ್ದಾರೆ. ಜನಗಳು ಬಂದು ದಿನನಿತ್ಯ ಅಲ್ಲಿ ಅದರ ಅರ್ಥ ತಹಸೀಲ್ದಾರೇ ಸಿಗಲ್ಲ. ಏನು ನೋಡಿದ್ರು ಕೇಸು ಅಲ್ಲಿ ಇಲ್ಲಿ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಯಾವನ್ನ ಫೈಲ್ಗಳು ಹೋದರೆ ಫೈಲೇ ಮೂವ್ ಮಾಡಲ್ಲ. ಆಮೇಲೆ ಯಾರನ್ನು ಸ್ವಲ್ಪ ಏನಾದರೂ ಮಾತಾಡಿದ್ರೆ ಅವ್ರ ಆಮೇಲೆ FIR ಮಾಡು, ದಲಿತರ ಮೇಲೆ FIR ಮಾಡು, ದೌರ್ಜನ್ಯ ದಬ್ಬಾಳಿಕೆ ಹಿಂಗಾಗಿರುವಾಗ ಭಾಳ ಹದಗೆಟ್ಟೋಗಿದೆ ನಮ್ಮ ಯಲಹಂಕ ತಾಲೂಕು ಆಫೀಸಲ್ಲಿ. ಯಾವ ತಾಲೂಕು ಆಫೀಸಲ್ಲೂ ಇಲ್ಲ, ಈ ತಾಲೂಕು ಆಫೀಸ್ ಅಂತೂ ಭಾಳ ಹದಗೆಟ್ಟೋಗಿದೆ. ಬಂದು ಕೆಲಸನೂ ಆಗ್ತಾ ಇಲ್ಲ. ಮತ್ತು ಯಾರನ್ನ ಫೋನ್ಗಳು ಮಾಡಿದ್ರೆ ಮಾತ್ರ ಕೆಲಸಗಳು ಮುಂದುವರೆತದೆ. ನಮ್ಮ ದಲಿತರದ್ದು ಇದುವರೆಗೆ ಯಾವುದು ಕೆಲಸ ನಡೀತಾ ಇಲ್ಲ, ಯಾವುದು ಮಾಡೇ ಇಲ್ಲ. ನಮಗೆ ಯಾವಾಗಪ್ಪ ಈ ತಹಸೀಲ್ದಾರು ಬೇರೆ ಕಡೆ ತೊಲಗಿಬಿಡ್ತಾರೋ ಅಂತ ಹೇಳ್ಬಿಟ್ಟು ಹಿಂಸೆ ಬಿಡೋದು. ನಮ್ಗಂತ ಸಾರ್ವಜನಿಕರಿಗೂ ಭಾಳ ತೊಂದರೆ ಆಗಿದೆ. ಇವಾಗ ನೋಡಿ ನಾವು ಇವಾಗ ಮನೆ ಕೊಟ್ಟಿದ್ದೀವ, ಇನ್ನೂ 1 ತಿಂಗಳು ಮಾಡೋಣ ಬಿಡ್ರಿ, ಆಮೇಲೆ ಮಾಡೋಣ ಬಿಡ್ರಿ ಇಕ್ರಿ ಸೈಡ್ಗೆ ಅಂತ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡೋಕ್ಕಾಗತ್ತೆ? ಹೋರಾಟ ಮಾಡೋಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಇಲ್ಲಿ. ಈ ಥರ ಇರುವಾಗ ಕೂಡಲೇ ನಾನು ಕಂದಾಯ ಸಚಿವರು ಮನವಿ ಮಾಡ್ತೀನಿ, ಇಂಥ ತಹಸೀಲ್ದಾರ್ ಕೂಡಲೇ ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಇಲ್ಲಿ ಒಳ್ಳೆ ನಿಷ್ಠಾವಂತ ಅಧಿಕಾರಿ ತಹಸೀಲ್ದಾರ್ ಹಾಕಬೇಕು ಅಂತ ನಾನು ಕಂದಾಯ ಸಚಿವರು ಮನವಿ ಮಾಡ್ತೀನಿ. ನಮಗೆ ಬೇಕಿಲ್ಲ, ಇಂಥ ಅಧಿಕಾರಿ ಬೇಕಿಲ್ಲ. ನಮಗೆ ಕೆಲಸ ಮಾಡೋದು ನಿಷ್ಠೆಯಿಂದ ಪ್ರಾಮಾಣಿಕ ಕೆಲಸ ಮಾಡೋದು ತಹಸೀಲ್ದಾರ್ ಬೇಕು. ಇಂಥ ತಹಸೀಲ್ದಾರ್ ಯಾವ್ದಕ್ಕೆ ಬೇಕು? ದೊಡ್ಡ ಮಟ್ಟದ ಹೋರಾಟ ಮಾಡಿ ತಹಸೀಲ್ ತಿರುಗೊಳಿಸೋಣ, ಅವಶ್ಯಕತೆ ಇಲ್ಲ. ಈಗ ಹೇಳ್ದಂಗೆ ನಮ್ಮ ಸೋಮೇಶ್ವರ ಹೇಳ್ದಂಗೆ, ಮಂಜುನಾಥ್ ಅವರು ಹೇಳ್ದಂಗೆ ಹಿರಿಯ ಹೋರಾಟಗಾರರು ಇವರು ಭಾಳ ಹೋರಾಟಗಳು ನೋಡ್ಕೊಂಡು ಬಂದಿದ್ದಾರೆ. ಇದೇ ತಾಲೂಕು ಆಫೀಸಲ್ಲಿ ಎಷ್ಟೋ ತಹಸೀಲ್ದಾರ್ಗಳನ್ನ ನೋಡಿದ್ದಾರೆ, ಎಂತೆಂಥ ವರ್ಗಾವಣೆ ಕೂಡ ಮಾಡಿದ್ದಾರೆ. ಈ ತಹಸೀಲ್ದಾರ್ ವರ್ಗಾವಣೆ ಮಾಡಲಿಕ್ಕೆ ಸ್ವಲ್ಪ ಹೊತ್ತಾಗಲ್ಲ, ಮಾಡ್ಬೋದು, ಅದು ದೊಡ್ಡ ವಿಚಾರ ಅಲ್ಲ. ಯಾಕಂದರೆ ದೀನ ದಲಿತರು, ಬಡವರು, ದಲಿತರಂದಾಗ ಬರೀ SC ಮಾತ್ರ ಬರಲ್ಲ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಜನಾಂಗದವರು ದಲಿತರೇ. ಈ ದಲಿತರ ಪರ ಕೆಲಸ ಯಾಕೆ ಮಾಡ್ತಾರೆ ತಹಸೀಲ್ದಾರ್ಗಳು? ಈಗ ಸರ್ಕಾರ ಆದೇಶ ಮಾಡಿದ್ರೆ ಅಧಿಕಾರಿಗಳು ಕೊಡಲ್ಲ ಅನ್ನೋದಕ್ಕೆ ಇವ್ರ ಅಪ್ಪನ ಆಸ್ತಿ, ಇವ್ರ ಅಪ್ಪನ ಮೇಲೆ ಸೊತ್ತಾ? ಸರ್ಕಾರಿ ಜಾಗ ಸಾರ್ವಜನಿಕರ ಸೊತ್ತು ಅಲ್ವಾ? ಯಾಕೆ ಈ ಜನಗಳಿಗೆ ಮೋಸ ಮಾಡ್ತಿದ್ರೆ ಬಡವರಿಗೆ? ಅಧಿಕಾರಿಗಳೇ ನಿಮ್ಮ ಅಪ್ಪನ ಮೇಲೆ ತಂದಿರೋ ಸೊತ್ತನ್ನ ನಿಮ್ಮ ಅಪ್ಪ ಅರ್ಥ ಸಂಪಾದನೆ ಮಾಡಿದ್ದಾರೆ. ಇದನ್ನ ದಲಿತರು ಮತ್ತು ಅಲ್ಪಸಂಖ್ಯಾತ ಓಟಿಂದ ಸರ್ಕಾರ ಬಂತು. ಈ ಸರ್ಕಾರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ತಹಸೀಲ್ದಾರು ಅಪ್ಸ್ಟ್ಯಾಂಡಿಂಗ್, ನಮಗೆ ಕಾಲಾವಕಾಶ ಕೊಡ್ತಾ ಇಲ್ಲ. ಈ ಕೋಲು ಬಸವಣ್ಣ ಕಾರ್ಯಕ್ರಮ ವಿಚಾರದ ಬಗ್ಗೆ ಸುಮಾರು ಹಲವಾರು ವರ್ಷಗಳಿಂದ ಫೈಟ್ ಮಾಡ್ತಾನೆ ಇದ್ದೀವಿ. ಇಂಟಿಮೇಷನ್ ಕೊಟ್ಟಾಯಿತು, ಅವನ್ನೆಲ್ಲ AC ರೂಮಲ್ಲಿ ಕೂತ್ಕೊಳ್ತಾರೆ, ಎಲ್ಲ ಕೂತ್ಕೊಳ್ಳೋದು. ಈಗ ದಂಡೆ ಅಂದ ತಕ್ಷಣ ಎಸ್ಕೇಪ್ ಆಗಿತ್ತು. ಈಗ ಇವು ಡೆಪ್ಯೂಟಿ ತಹಸೀಲ್ದಾರ್ ಯಾರೋ ಬಂದು ಮನವಿ ತೊಗೊಳ್ತಾರೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ನಾನು ತಹಸೀಲ್ದಾರ್ ಕೇಳಿದೆ. ನಿನ್ನೆ 8 ಗಂಟೆಗೆ ಫೋನ್ ಮಾಡಿದ್ವಿ ತಹಸೀಲ್ದಾರ್ಗೆ, ನನ್ನ ಮೊಬೈಲಿಂದ ಫೋನ್ ಪಿಕ್ ಮಾಡ್ತಾ ಇಲ್ಲ. ಮತ್ತು ಸರ್ಕಾರಾಧಿಕಾರಿಗಳು ಹಿಂಗೆ ಜನಗಳನ್ನ ನಿರ್ಲಕ್ಷ್ಯ ಮಾಡೋದು ಎಷ್ಟು ಮಟ್ಟಿಗೆ ತಪ್ಪಿದೆ? ನಮ್ಮ ಮಂಜೂರು ಹೇಳ್ದಂಗೆ ಕಟ್ಟುನಿಟ್ಟಾಗಿ ಕೆಲಸ ಮಾಡಿದ್ರೆ ಮಾಡು, ಇಲ್ಲ ನಿನ್ನ ತೆರವುಗೊಳಿಸ್ಬೇಕಾಗುತ್ತೆ ಯಲಹಂಕದಿಂದ.
ನಾವು ತಿಳ್ಕೊಳ್ಳೋದು. ಇವತ್ತು ನಾವು ಹೋರಾಟದಿಂದ ಎಲ್ಲ ಸೌಲಭ್ಯಗಳು ಪಡಿತಾ ಇದ್ದೀವಿ. ಇವತ್ತು ಒಂದು ಸಂಘಟನೆ